ಸಹಕಾರ್ಯ ಸಂಸ್ಥೆ ಅಧ್ಯಕ್ಷರು ಹಾಗೂ ನಿರ್ದೇಶಕರು ವೇದಿಕೆಗೆ ಬಂದು ಆಸನ ಸ್ವೀಕಾರ ಮಾಡಬೇಕಾಗಿ ಸಹಕಾರ್ಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ವಿಘ್ನೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮ ವಿದ್ಯಾಶಾಖತೆ ಸರಿಯಾಗಿ ನಡೆಯಲು ಪ್ರಾರಂಭಿಸಬೇಕಾಗ್ತದೆ. ಇಲ್ಲಿನ ಈ ವಿದ್ಯಾಶಾಖನ ಸ್ತುತಿಯನ್ನು ಈ ಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀಮತಿ ಭಾರತಿ ಜಿ ಅವರು ನೆರವೇರಿಸಿಕೊಂಡಿದ್ದಾರೆ. ದಯವಿಟ್ಟು ಈ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಎಲ್ಲರಿಗೂ महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं मनसा स्मरामि, महादेवसुतं गुरुगुहनुतं, महादेवसुतं गुरुगुहनुतं, मारकोटिप्रकाशं शान्तं, मारकोटिप्रकाशं शान्तं, महाकाव्यनाटकादिप्रियं मूषिकवाहनमोदकप्रियं, महाकाव्यनाटकादिप्रियं मूषिकवाहनमोदकप्रियं, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं मनसा स्मरामि. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಶ್ರೀಮತಿ ಮಾನವಿಜೆ ಅವರಿಗೆ ದೇವರಾಯವರು ಕೂಡ ಈ ಸಂಸ್ಥೆಯಲ್ಲಿ ಇರುವಂತ ಶಕ್ತಿಯನ್ನು ಕೊಟ್ಟೆ ಎಂದು ಆಶಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಈಗ ತಾವೆಲ್ಲ ಬಂದವರು ನಮ್ಮ ಈ ಸಂಸ್ಥೆಯ ಒಂದು ಮನೆಗೆ ಬಂದಂತೆ, ಆದ್ದರಿಂದ ಎಲ್ಲರನ್ನೂ ಒಂದು ಸ್ವಾಗತಿಸುವ ಕಾರ್ಯಕ್ರಮವನ್ನು ಶ್ರೀಮತಿ ಕವಿತಾ ವಿದಾಸ್ ಅವರು ಮಾಡಬೇಕಾಗಿ ತಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಭಗವತಿ ಆಚಾರ ಭಟ್ಟವರಲ್ಲಿ ಆಶೀರ್ವಾದ ಪಡೆದುಕೊಂಡು ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ನಿರ್ದೇಶಕರೇ, ಪ್ರಿಯ ಸದಸ್ಯರೇ ಹಾಗೂ ನಮ್ಮ ವಿಶೇಷ ಆಹ್ವಾನಿತರೇ, ನಾನು ಜನಚೈತನ್ಯ ಸಹಕಾರ ಸಂಘದ ನಿರ್ದೇಶಕರ ಪರವಾಗಿ ನಮ್ಮ 4ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಈ ಮಹತ್ವದ ದಿನದಲ್ಲಿ ನಿಮ್ಮೆಲ್ಲರ ಸಹಕಾರ ನಮ್ಮ ಸಂಘದ ಶಕ್ತಿ ಮತ್ತು ಏಕತೆಯ ಸಂಕೇತವಾಗಿದೆ. ಸಂಘದ ದೃಢ ನಾಯಕತ್ವದ ಪ್ರತಿರೂಪ ಹಾಗೂ ವಿನಯಶೀಲರಾಗಿರುವ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಯು ರವೀಂದ್ರ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂಘದ ನೈತಿಕತೆ ಮತ್ತು ಸಮರ್ಪಣೆಯ ಪ್ರತಿಬಿಂಬವಾಗಿರುವ ಪ್ರಾಮಾಣಿಕ ಉಪಾಧ್ಯಕ್ಷರಾದ ಶ್ರೀ ರಾಜೀವ್ ಮಂಗೇರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘದ ಬೆಳವಣಿಗೆಗೆ ತಮ್ಮ ಜ್ಞಾನ ಮತ್ತು ಅನುಭವವನ್ನು ನೀಡುತ್ತಿರುವ ಅನುಭವಿ ನಿರ್ದೇಶಕರಾದ ಶ್ರೀ ರಾಜ್ಗೋಪಾಲ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂಘದ ಲೆಕ್ಕಪತ್ರ ಮತ್ತು ನಿರ್ವಹಣೆಯಲ್ಲಿ ನಿಖರತೆಯ ಪ್ರತಿರೂಪವಾಗಿರುವ ನಿರ್ದೇಶಕರಾದ ಶಿಸ್ತುಬದ್ಧ ಶ್ರೀ ಗಣೇಶ್ ಕೊಲ್ಯ ಅವರು ಕಾರಣಾಂತರದಿಂದ ಅನುಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸಂಘದ ಯುವಶಕ್ತಿಗೆ ಪ್ರೇರಣೆಯಾದ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ಸದಾ ತೊಡಗಿಸಿಕೊಂಡಿರುವ ಉತ್ಸಾಹಭರಿತ ನಿರ್ದೇಶಕರಾದ ಶ್ರೀಮತಿ ಚಿತ್ರಕಲಾ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂಘದ ಸೌಹಾರ್ದತೆ ಪ್ರತಿರೂಪವಾಗಿರುವ ಸಹೃದಯ ನಿರ್ದೇಶಕರಾದ ಶ್ರೀ ಮನೋಹರ್ ಬೋಳಾರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘದ ಚಟುವಟಿಕೆಗಳಿಗೆ ಸೃಜನಶೀಲತೆ ಮತ್ತು ನವೀನತೆ ನೀಡುವ ಹಾಗೂ ಯಾವುದೇ ಕಾರ್ಯಕ್ರಮವನ್ನು ಸದಾ ಮನೋಜ್ಞವಾಗಿ ನಿರೂಪಿಸುವ ಕೌಶಲ್ಯ ಹೊಂದಿರುವಂತಹ ನಮ್ಮ ನಿರ್ದೇಶಕರಾದ ಶ್ರೀ ದಿನೇಶ್ ಮರೋಡಿ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘದ ಪ್ರಗತಿಗೆ ತಮ್ಮ ದೃಷ್ಟಿಕೋನದಿಂದ ಬೆಳಕು ನೀಡುತ್ತಿರುವ ದೂರದೃಷ್ಟಿಯ ನಿರ್ದೇಶಕರಾದ ಶ್ರೀ ಸುರೇಶ್ ಐತಪ್ಪರವರು ಸಹ ಕಾರಣಾಂತರದಿಂದ ಅನುಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸಂಘದ ಹಿತಾಸಕ್ತಿಗಾಗಿ ಸದಾ ನಿಂತಿರುವ ದೃಢ ನಿಶ್ಚಯದ ನಿರ್ದೇಶಕರಾದ ಶ್ರೀ ಹರೀಶ್ ಮಂಗೇರ್ ಅವರನ್ನು ಸ್ವಾಗತಿಸುತ್ತೇನೆ.
ಸಂಘದ ಮಾರ್ಗದರ್ಶಕರಾಗಿ ಸೂಕ್ಷ್ಮದರ್ಶಿ ನಿರ್ದೇಶಕರಾದ ಶ್ರೀ ಅಪ್ಪಯ್ಯ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಘದ ಸಕಾರಾತ್ಮಕ ಶಕ್ತಿಗೆ ಪ್ರತಿರೂಪವಾಗಿರುವ ಆತ್ಮವಿಶ್ವಾಸಿ ಹಾಗೂ ಜವಾಬ್ದಾರಿಯುತ ನಿರ್ದೇಶಕರಾದ ಶ್ರೀ ರಾಜೇಶ್ ಕುಳ್ಳ ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಂಘದ ಸಂಘಟನೆಯ ಬೆನ್ನೆಲುಬು ಹಾಗೂ ನಮ್ಮ ಕಾರ್ಯದರ್ಶಿಗಳಾದ ಶ್ರೀಮತಿ ಮಾಲತಿ ಅವರು ಎಲ್ಲಾ ಸಭೆಗಳ ವಿವರವನ್ನು ನಿಖರವಾಗಿ ದಾಖಲಿಸಿ ನಿರಂತರವಾಗಿ ಸದಸ್ಯರಿಗೆ ಮಾಹಿತಿ ನೀಡಿರುತ್ತಾರೆ. ಅವರ ಪರಿಶ್ರಮದಿಂದಲೇ ನಮ್ಮ ಕಾರ್ಯವಿಧಾನ ಪಾರದರ್ಶಕವಾಗಿ ನಡೆಯುತ್ತಾ ಬಂದಿದೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಂಘದ ನಿಯಮಗಳು ವಿಧಿವಿಧಾನಗಳಲ್ಲಿ ಪರಿಹರಿಸಲಾಗಿದ್ದು ನಮಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಸಂಘದ ಅಭಿವೃದ್ಧಿಗೆ ಕಾರಣರಾದ ಶ್ರೀ ಗುರುನಾಮ ಅವರಿಗೂ ನಾನು ಸ್ವಾಗತವನ್ನು ನೀಡಿದ್ದೇನೆ. ಒಬ್ಬರ ಶಕ್ತಿ ಸಣ್ಣದಾಗಿರಬಹುದು, ಒಟ್ಟುಗೂಡಿದರೆ ಅದು ಮಹಾಶಕ್ತಿಯಾಗುವುದು. ಇದೇ ಸಹಕಾರದ ತತ್ವ. ನಮ್ಮ ಸಂಘದ ನಿಜವಾದ ಬಲ ನೀವು ನಮ್ಮ ಸಂಘದ ಸದಸ್ಯರೇ, ನೀವು ನಮ್ಮ ನಿಜವಾದ ಬಲ. ನಿಮಗೆ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿನ ದೀಪ ಪ್ರಜ್ವಲನೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಈ ದೀಪ ಹೇಗೆ ಇಲ್ಲಿ ಪ್ರಜ್ವಲಿಸಿದೆ ಅದೇ ರೀತಿ ನಮ್ಮ ಸಂಸ್ಥೆಯ ಸಹಕಾರ ಸಂಸ್ಥೆಯ ಏಳಿಗೆ ಕೂಡ ಅದೇ ರೀತಿ ಪ್ರಜ್ವಲಿಸಿ ನಿಮ್ಮ ಒಂದು ಆಶೀರ್ವಾದಗಳನ್ನು ಅಚ್ಚಮಾಡಿ ಈಗಾಗಲೇ ನಮ್ಮ ಮೇಲೆ ಕೈಕೊಟ್ಟಿದ್ದಾರೆ. ಮುಂದೆ ಕೂಡ ಇದೇ ರೀತಿ ಗೆಳೆಯ ನಿಮ್ಮ ಒಂದು ಆಶೀರ್ವಾದದಿಂದ ನಾವು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈಗ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲಿಸಿದ್ದು ಶ್ರೀಮತಿ ಮಾಲತಿ. ಸಾಮಾನ್ಯ ಸಭೆಯ ನೋಟಿಸ್ ಅನ್ನು ಓದಿ ದಾಖಲಿಸುವುದು. 4ನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್. ಮಾನ್ಯ ಸದಸ್ಯರೇ, ನಮ್ಮ ಸಹಕಾರ 2024-25ನೇ ಸಾಲಿನ 4ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ದಿನಾಂಕ 21/9/2025 ಆದಿತ್ಯವಾರ ಅಪರಾಹ್ನ 3 ಗಂಟೆ ಸರಿಯಾಗಿ ತೊಗೋಟು ಒಳಪೇಟೆಯಲ್ಲಿರುವ ಕ್ಲಿಕ್ ಸಭಾಂಗಣದಲ್ಲಿ ಸಹಕಾರಿ ಅಧ್ಯಕ್ಷರಾದ ಶ್ರೀ ರವೀಂದ್ರ ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಹಕಾರಿಯ ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಬಂದು ಸಭೆಯಲ್ಲಿ ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ವಿನಂತಿ. 4ನೇ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮ: 1 ಆಸನ ಸ್ವೀಕಾರ, 2 ಪ್ರಾರ್ಥನೆ, 3 ಸ್ವಾಗತ ಭಾಷಣ, 4 ಸಾಮಾನ್ಯ ಸಭೆಯ ನೋಟಿಸ್ ಅನ್ನು ಓದಿ ದಾಖಲಿಸುವುದು. 21/9/2024 ಜರುಗಿದ ಮಹಾಸಭೆಯ ನಿರ್ಣಯಗಳನ್ನು ಓದಿ ದೃಢೀಕರಿಸುವುದು. 6 2024-25 ಸಾಲಿನ ಆಡಳಿತ ಮಂಡಳಿಯ ವರದಿ ಮಂಡನೆ. 7 2024-25 ಸಾಲಿನ ಲೆಕ್ಕ ಪರಿಶೋಧಕರ ಲೆಕ್ಕಪತ್ರ ಮಂಡನೆ ಮತ್ತು ಅನುಮೋದನೆ. 8 2025-26 ಸಾಲಿನ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧಕರ ನೇಮಕ. 9 2025-26 ಸಾಲಿನ ಅಂದಾಜು ಆದಾಯ ಪಠ್ಯ ಮಂಡನೆ ಮತ್ತು ಅನುಮೋದನೆ. 10 ಅಧ್ಯಕ್ಷರ ಅನುಮತಿಯ ಮೇಲೆ ಇತರ ವಿಷಯಗಳು. 11 ಧನ್ಯವಾದ ಸಮರ್ಪಣೆ. ವಿಶೇಷ ಸೂಚನೆಗಳು: 1 ಸಾಮಾನ್ಯ ಸಭೆಯ ಅಜೆಂಡಾ ಮತ್ತು ಟಿಪ್ಪಣಿಗಳು ಲಭಿಸಿದ ಸದಸ್ಯರು ಸಹಕಾರಿ ಕಚೇರಿ ಪಟ್ಟಣದ ತಗೋಡಿ ಇಲ್ಲಿಂದ ಪಡೆದುಕೊಳ್ಳಬಹುದು.
ಕಚೇರಿಗೆ ನೀಡಿ ಗುರುತು ಚೀಟಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. 3. ಸದಸ್ಯರು ಯಾವುದೇ ವಿಷಯದ ಕುರಿತು ಸಭೆಯಲ್ಲಿ ಪ್ರಸ್ತಾಪ ಮಾಡುವುದಿದ್ದಲ್ಲಿ 7 ದಿನಗಳ ಮುಂಚಿತವಾಗಿ ಸಹಕಾರಿ ಲಿಖಿತವಾಗಿ ತಿಳಿಸತಕ್ಕದ್ದು. 4. ಸಭೆಗೆ ಹಾಜರಾಗುವ ಸದಸ್ಯರು ಈ ನೋಟಿಸ್ ಅನ್ನು ಕಡ್ಡಾಯವಾಗಿ ತರಬೇಕಾಗಿ ವಿನಂತಿ. 21/9/2024 ಜರುಗಿದ ಮಹಾಸಭೆಯ ನಿರ್ಣಯಗಳನ್ನು ಓದಿ ದೃಢೀಕರಿಸುವುದು. ಇದು ಪುಟ ಸಂಖ್ಯೆ 4ರಿಂದ 5 ತನಕ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಇರುವುದಿದ್ದರೆ ಹೇಳಬಹುದು, ಇಲ್ಲದಿದ್ದಲ್ಲಿ ಕೈ ಚಪ್ಪಾಳೆಯೊಂದಿಗೆ ಅನುಮೋದಿಸುವುದು. 24-25ನೇ ಸಾಲ ಆಡಳಿತ ಮಂಡಳಿಯ ವರದಿ ಮಂಡನೆ. ಇದು ಪುಟ ಸಂಖ್ಯೆ 6ರಿಂದ 9 ತನಕ ಇದೆ. ಇದರ ಬಗ್ಗೆ ಏನಾದರೂ ಸದಸ್ಯರಿಗೆ ಅಭಿಪ್ರಾಯ ಹೇಳುವುದಿದ್ದರೆ ಹೇಳಬಹುದು, ಇಲ್ಲದಿದ್ದರೆ ಕೈ ಚಪ್ಪಾಳೆ ಮೂಲಕ ಅನುಮೋದಿಸುವುದು. 2024-25ನೇ ಸಾಲಿನ ಲೆಕ್ಕ ಪರಿಶೋಧಕರ ಲೆಕ್ಕಪತ್ರ ಮಂಡನೆ ಮತ್ತು ಅನುಮೋದನೆ. ಇದು ಪುಟ ಸಂಖ್ಯೆ 10ರಿಂದ 17 ತನಕ ಇದೆ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಹೇಳುವುದಿದ್ದರೆ ಹೇಳಬಹುದು, ಇಲ್ಲದಿದ್ದರೆ ಕೈ ಚಪ್ಪಾಳೆ ಮೂಲಕ ಅನುಮೋದಿಸುವುದು. 8. 2025-26ನೇ ಸಾಲಿನ ಆರ್ಥಿಕ ವರ್ಷದ ಲೆಕ್ಕ ಪರಿಶೋಧಕರ ನೇಮಕ. ಅಜಿತ್ ವಿ ಪ್ರಭು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇವರ ಮುಂದಿನ ವರ್ಷದ ಲೆಕ್ಕ ಪರಿಶೋಧನೆ ಮಾಡಲು ಒಪ್ಪಿಕೊಂಡಿರುತ್ತಾರೆ. ಈ ವಿಷಯವನ್ನು ಆಡಳಿತ ಮಂಡಳಿ ಚರ್ಚಿಸಿ ಇವರನ್ನು 2025-26ನೇ ಸಾಲಿನ ಲೆಕ್ಕ ಪರಿಶೋಧಕರಾಗಿ ನೇಮಿಸಲು ಮಹಾಸಭೆಯ ಅಂಗೀಕಾರಕ್ಕಾಗಿ ಇಡಲಾಗಿದೆ. ಇದನ್ನು ಅಂಗೀಕರಿಸಬೇಕಾಗಿ ಸದಸ್ಯರಲ್ಲಿ ವಿನಂತಿ. 9. 2025-26ನೇ ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯ ಮಂಡನೆ ಮತ್ತು ಅನುಮೋದನೆ. ಇದು ಪುಟ ಸಂಖ್ಯೆ 18ರಲ್ಲಿದೆ. ಇದರ ಬಗ್ಗೆ ಸದಸ್ಯರಿಗೆ ಏನಾದರೂ ಅಭಿಪ್ರಾಯ ಇರುವುದಿದ್ದರೆ ಹೇಳಬಹುದು, ಇಲ್ಲದಿದ್ದರೆ ಕೈ ಚಪ್ಪಾಳೆ ಮೂಲಕ ಅನುಮೋದಿಸುವುದು. ಹಾಗೂ ಭಗವತಿಯಮ್ಮನ ಕಡೆಯಲ್ಲಿ ಅದೇ ರೀತಿ ಶ್ರೀ ನಾರಾಯಣ ಗುರುಸ್ವಾಮಿಯ ಸಂದೇಶದಂತೆ ಹುಟ್ಟಿಕೊಂಡಂಥ ಈ ಸಂಸ್ಥೆ 4 ವರ್ಷ ಕಳೆದಿದೆ. ಈ 4 ವರ್ಷದಲ್ಲಿ ನಮ್ಮ ಮಟ್ಟಿಗೆ ಆಗುವಂಥ ಒಂದು ಹೇಳಿಕೆಯನ್ನು ನಾವು ಮಾಡ್ತಾ ತಮ್ಮೆಲ್ಲರ ಸಹಕಾರವನ್ನು ಮಾಡ್ತಾ ಬಂದಿದ್ದೇವೆ. ಈ ಸಹಕಾರವನ್ನು ಮಾಡಿದಂಥ ಹೇಳಿಕೆಯನ್ನು ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಇಟ್ಟಿದ್ದಾರೆ. ಈಗ ಸಭಿಕರಲ್ಲಿ 2 ಸಲಹೆಗಳನ್ನು ಸಲ್ಲಿಸಿದರೆ ದಯವಿಟ್ಟು ಮುಂದೆ ಬಂದು ಸಲಹೆ ಆಗಬೇಕಾಗಿ ನಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. 5 ನಿಮಿಷದ ಸಮಯಾವಕಾಶ ನಾವು ದಯವಿಟ್ಟು ಬರ್ಬೋದು. ಒಂದು ವೇಳೆ ಮೇಲೆ ಬರಲಿಕ್ಕೆ ನಮಗೆ ಮುಜುಗರಾದರೆ ಮೈಕನ್ನು ನಾವು ಅಲ್ಲೇ ಕೊಡ್ತೇವೆ, ಅಲ್ಲಿಂದಲೇ ನಿಮಗೆ ಸಲಹೆಯನ್ನು ಕೊಡಬಹುದಾಗಿ ನಮ್ಮಲ್ಲಿ ನಾನು ವಿನಂತಿ ಮಾಡಿದ್ದೇನೆ. ಅಧ್ಯಕ್ಷರೇ ಮತ್ತು ಎಲ್ಲ ಸಂಘದ ನಿರ್ದೇಶಕರೇ ಮತ್ತು ಸದಸ್ಯರೇ, ನನಗೆ ಈ ಪುಸ್ತಕ ಅಲ್ಲಿಂದ ಕೊಡಲಿಲ್ಲ ಅಂದರೆ ನಾನು ಕೇಳ್ಕೊಳ್ಬೇಕಾಗಿತ್ತು, ನನಗೆ ಕಾಣಲಿಲ್ಲ. ಅದು ಇದೆಲ್ಲ ವರದಿಯನ್ನು ಆದ ನಂತರ ಎಲ್ಲಿಂದ ನಾನು ನೋಡುವಾಗ ಇದು ಪುಸ್ತಕ ಇತ್ತು, ಹಾಗೆ ತೆಗೆದದ್ದು. ಏನಾದರೂ ಅದರಲ್ಲಿ ಏನು ಹೇಳಲಿಕ್ಕೆ ಏನಿಲ್ಲ. ಅಂದರೆ ಒಂದೊಂದು ಇದು ಏನಾದರೂ ಸದಸ್ಯರ ಅಭಿಪ್ರಾಯ ಇದ್ರೆ ಹೇಳಬೇಕು ಅಂತ ಕಾರ್ಯದರ್ಶಿ ಅವರು ಹೇಳಿದ್ರು. ಆಗ ಅದನ್ನು ನೋಡ್ಲಿಕ್ಕೆ ನನಗೆ ಏನೂ ತೊಂದರೆ ಇಲ್ಲ. 3 ವರ್ಷ 4 ವರ್ಷದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ಹೇಳೋದೇ ಅದೊಂದು ನಮಗೆ ಒಂದು ಹೆಮ್ಮೆಯ ವಿಷಯ. ಅಂದ್ರೆ ವೇದಿಕೆಯಲ್ಲಿ ಇರುವಂತ ಎಲ್ಲ ನಿರ್ದೇಶಕರನ್ನು ನೋಡುವಾಗ ಸಹ ಒಂದು ಮನುಷ್ಯನಿಗೆ ಅವರ ಮುಖ ನೋಡುವಾಗ ಒಂದು ಸ್ವಭಾವ ಹೇಗೆ ಅಂತ ಹೇಳಿ ಗೊತ್ತಾಗ್ತದೆ. ಹಾಗೆ ಒಳ್ಳೆಯ ನಿರ್ದೇಶಕರು ನಮಗೆ ಸಿಕ್ಕಿದ್ದಾರೆ. ಆದ ಕಾರಣ ಇನ್ನೂ ಒಳ್ಳೆ ರೀತಿಯಲ್ಲಿ ನಡೀಬಹುದು. ನನ್ನ ಒಂದು ಸಲಹೆ ಏನಂದ್ರೆ, ನಾವು ಬಂದಷ್ಟು ದುಡ್ಡನ್ನು ನಾವು ಸ್ವಲ್ಪ ನಮ್ಮ ಕಾನೂನು ಪ್ರಕಾರ ಇದನ್ನು ಮಾತ್ರ ಡೆಪಾಸಿಟ್ ಆಗಿ ಇಡಬೇಕಾದಂತ ದುಡ್ಡನ್ನು ಇಟ್ಟುಕೊಂಡು ಬಾಕಿ ಎಲ್ಲರನ್ನು ಸಾಲವಾಗಿ ಕೊಡಬೇಕು. ಸಾಲ ಕೊಟ್ಟರೆ ಮಾತ್ರ ಒಂದು ಸಂಸ್ಥೆ
ಉಳಿಲಿಕ್ಕೆ ಸಾಧ್ಯ. ಸಾಲ ಕೊಟ್ಟರೆ ಸಾಲದು, ಸಾಲವನ್ನು ಮರುಪಾವತಿಸಿ ಮಾಡುವಂತ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ. ಆದ ಕಾರಣ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡಿಬೇಕಾದ್ರೆ ಖಂಡಿತವಾಗಿಯೂ ಅಲ್ಲಿಯ ನಿರ್ದೇಶಕರದ್ದು, ಅಧ್ಯಕ್ಷರದ್ದು, ಎಲ್ಲರದ್ದು ಸಹಭಾಗಿತ್ವ ಬೇಕಾಗ್ತದೆ. ಕಾರ್ಯದರ್ಶಿಯವರನ್ನು ಮಾತ್ರ ನಾವು ಹೇಳಿಕೊಂಡು ಕೊಡುವಾಗ ಎಲ್ಲರೂ ಹೇಳ್ತಾರೆ ಕೊಡಿ ಕಾರ್ಯದರ್ಶಿಯವರೇ ಅಂತ ಹೇಳಿ, ಮತ್ತೆ ಅದು ಓವರ್ಟಿಗೆ ಆದ ಕೂಡಲೇ ಕಾರ್ಯದರ್ಶಿ ಅದನ್ನು ರಿಕವರಿ ಮಾಡಿ ಅಂತ ಹೇಳಿ ಅವರಿಗೆ ಮಾತ್ರ, ಕಾರ್ಯದರ್ಶಿಗೆ ಮೇನ್ ಆಗಿ 90% ಇದೆ. ಆದ್ರೂ ಅವರನ್ನೇ ಬಿಟ್ಟು ಬಿಡದೆ ನಮ್ಮದೆಲ್ಲ ಕರ್ತವ್ಯ ಅಂತ ಹೇಳಿ ನಾವು ಮಾಡಬೇಕು ಅಂತ ಹೇಳುವಂತ ಒಂದು ಸೂಚನೆಯನ್ನು ನಾನು ನೀಡ್ತಾ ಇದ್ದೀನಿ. ನಾನೊಂದು ಬ್ಯಾಂಕಲ್ಲಿ ಕೆಲಸ ಮಾಡಿದವನಾದ ಕಾರಣ ನಾವು ಪ್ರತಿಯೊಂದು ಇದರಲ್ಲಿ ಸಹ ಮೀಟಿಂಗ್ನಲ್ಲಿ ಸಹ ನಮ್ಮ ಮ್ಯಾನೇಜರ್ಗಳಿಗೆ, ನಾನು ರಿಜನ್ ಮ್ಯಾನೇಜರ್ ಆಗಿದ್ದೆ, ನಾವು ಫಸ್ಟಿಗೆ ನಿಮ್ಮ ಡೆಪಾಸಿಟ್ ಎಷ್ಟು ಅಂತ ಕೇಳ್ತೇವೆ, ಸೆಕೆಂಡ್ ನಿಮ್ಮ ಲೋನ್ ಎಷ್ಟು ಅಂತ ಕೇಳ್ತೇವೆ. ಡೆಪಾಸಿಟ್ ಟಾರ್ಗೆಟ್ ಆದ್ರೆ ಯಾಕೆ ಲೋನ್ ಕೊಡ್ಲಿಲ್ಲ ಅಂತ ಅದೇ ದಿನ ನಾವು ಕೇಳ್ತೇವೆ. ಲೋನ್ ಕೊಟ್ಟ ನಂತರ ನಿಮ್ಮದು ರಿಕವರಿ ಏನು ಎಷ್ಟು ಕಡಿಮೆ ಆಯಿತು ಅಂತ ನಾವು ಕೇಳ್ತೇವೆ. ಇದು ಮೂರನ್ನು ನಾವು ಮಾಡಿದರೆ ಮಾತ್ರ ಆ ಬ್ರಾಂಚ್ ಅಲ್ಲದ್ರ ಬ್ಯಾಂಕು ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆ. ನನ್ನ ಎಲ್ಲರಿಗೂ ಲೋನ್ ಕೊಡಬೇಕು, ಆದಷ್ಟು ಬಡವರಿಗೆ ಲೋನ್ ಕೊಡಬೇಕು. ನನ್ನ ಉದ್ದೇಶ ಅಂದ್ರೆ ಬಡವರು ಯಾವಾಗಲೂ, ಅದು ಹೆಂಗಸರು ಧಾರಾಳವಾಗಿ ಲೋನ್ ತೆಗೆದ್ರು ಸಹ ಅವರು ಕಟ್ತಾರೆ. ಅವರಿಗೆ ಒಂದು ನಾವೊಂದು ಮನೆಗೆ ಹೋದ್ರೆ, ಹೆಂಗಸರು ಲೋನ್ ತೆಗೆದು ಮನೆಗೆ ಹೋದ್ರೆ ಕಟ್ಟಲಿಲ್ಲ ಅಂತ ಹೋದ್ರೆ ಅವರಿಗೆ ಅದರಿಂದ ದೊಡ್ಡ ನಾಚಿಕೆ ಏನಿಲ್ಲ ಅಂತ ಹೇಳಿ ಅವರು ಈಗ ಈ ಸ್ವಸಹಾಯ ಸಂಘಗಳೆಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಕಾರಣವೇ ಅದು. ಅವರಿಗೆ ಒಂದು ಅಯ್ಯೋ ನಮ್ಮಲ್ಲಿಗೆ ಬ್ಯಾಂಕಿನವರು ಬರಬಾರದು, ನಮ್ಮಲ್ಲಿ ಬರುವುದಿದ್ರೆ ಬ್ಯಾಂಕಿನವರು ಬರುವುದಿದ್ರೆ ಡೆಪಾಸಿಟ್ ಕೇಳಲಿಕ್ಕೆ ಮಾತ್ರ ಬರಬೇಕು ಅಂತ ಹೇಳುವಂತ ಒಂದು ಭಾವನೆ ಅವರಿಗೆ ಇರ್ತದೆ. ಆದ ಕಾರಣ ಅದನ್ನು ಮನೆಗೆ ನಾವು ಮಾಡಿಕೊಂಡು ನಾವು ಇದು ಎಲ್ಲ ಕೆಲಸ ಬರೀ ಡೆಪಾಸಿಟ್ ಮಾಡಿದ್ರು ಸಹ ನಷ್ಟವೇ ಬ್ಯಾಂಕಿಗೆ. ಬರೀ ಡೆಪಾಸಿಟ್ ಇಟ್ಟರೆ ಅದಕ್ಕೆ ಬಡ್ಡಿ ಕೊಡಬೇಡ, ಆಗ ನಷ್ಟ ಆಗ್ತದೆ. ಆದ ಕಾರಣ ಬಡ್ಡಿ ಡೆಪಾಸಿಟ್ ಕೊಡಬೇಕು, ಲೋನ್ ಸಹ ಕೊಡಬೇಕು ಅಂತ ಹೇಳಿ ಅಂತ ನನ್ನ ಸೂಚನೆ. ಮತ್ತೆ ಇದರಲ್ಲೇ ಹೆಚ್ಚಿಗೆ ನನಗೆ ಹೇಳಿಕ್ಕಿಲ್ಲ, ನನಗೊಂದು ಅವಕಾಶ ಕೊಟ್ಟದ್ದಕ್ಕೆ, ನಾನೊಂದು ಸದಸ್ಯನಾದ ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ದಾಮೋದರ ಸಂಘಗಳಿಗೆ ಇವರು ಬಹಳ ಉತ್ತಮವಾದ ಸಲಹೆಯನ್ನು ನಮಗೆ ಇಟ್ಟಿದ್ದಾರೆ. ಅವರ ಸಲಹೆ ಮೇರೆಗೆ ಅದನ್ನು ಪಾಲಿಸಿಕೊಂಡು ಸದಸ್ಯರಿಂದ ಅದನ್ನು ಪಾಲಿಸಿಕೊಂಡು ಹೋಗುವಂಥ ಕಾರ್ಯಕ್ರಮ ನಮ್ಮ ಎಲ್ಲ ನಿರ್ದೇಶಕರಿಗೂ ಮತ್ತು ಅಧ್ಯಕ್ಷರಿಗೂ ಹಾಗೆ ಕಾರ್ಯದರ್ಶಿಯವರ ಕರ್ತವ್ಯ. ಸೊ ಅದನ್ನು ಮುಂದೆ ನಾವು ಮಾಡ್ತೇವೆ ಎಂಬ ಭರವಸೆಯನ್ನು ನಾವು ಇಂದಿನ ಈ ಸಭೆಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಮುಂದಕ್ಕೆ ಎಲ್ಲರೊಂದಿಗೆ ಎಲ್ಲ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ಅಂದರೆ ಇಡೀ ದಿನ ಪ್ರಾಯ ಆದರೂ ಕೂಡ ಇಡೀ ದಿನ ಸೊಸೈಟಿಯಲ್ಲಿ ಬಂದು ಕುಳಿತುಕೊಂಡು ನಮಗೆ ಏನೆಲ್ಲ ಬೇಕು, ಯಾವ ರೀತಿಗೆ ಬೇಕಾಗಿದೆ, ನಾವು ನಿರ್ದೇಶಕರು ಯಾವ ಆ ಸಂಸ್ಥೆಗೆ ದಿನ ಹೋಗುವುದಿಲ್ಲ, ಆದರೆ ಕಾರ್ಯದರ್ಶಿಗೆ ಹಾಗೂ ನಮ್ಮ ಸಹಕಾರಿಗೆ ಬೇಕಾದಂಥ ಒಂದು ಮಾರ್ಗದರ್ಶಕರು ಕೊಡುತ್ತಿರುವಂಥ ಶ್ರೀಯುತ ಪಿಎಂನವರು ದಯವಿಟ್ಟು ಎದುರು ಬಂದು ಎರಡು ಮಾತಾಡಬೇಕಾಗಿ ನನ್ನಲ್ಲಿ ವಿನಂತಿ ಮಾಡಿದ್ದಾರೆ. ಜನಚರಿತ್ರೆಗಳ ಸಂವಾದ ಸಹಕಾರಿ ಸಂಘದ 4ನೇ ಮಹಾಸಭೆಯ ಬಗ್ಗೆ ನಡೆದಿರುವ ಸಭೆಯ ಅಧ್ಯಕ್ಷಸ್ಥಾನವನ್ನು ವಹಿಸಿದಂಥ ಸಹಕಾರಿ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ನಿರ್ದೇಶಕರೇ, ಸಭಾಂಗಣದಲ್ಲಿ ನಡೆದಿರುವ ಸದಸ್ಯರೇ ಹಾಗೂ ಹಿರಿಯರೇ, ಇವೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಈ ಜನಚೇತನ ಸಂವಾದ ಸಹಕಾರ ಸಂಘವು ಕರ್ನಾಟಕ ಸಂವಾದ ಸಹಕಾರ ಆಕ್ಟ್ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟು ಈಗ 4 ವರ್ಷಗಳು ಕಳೆಯಿತು. ಈಗ ಒಂದು ಸಂವಾದ ಸಹಕಾರ ಅಂದರೆ ಅದು ಯಾರಿಗೆ ಸದಸ್ಯರಿಗೆ ಸ್ವಾತಂತ್ರ್ಯ ಇರುವುದು, ಸರ್ಕಾರಿ ಸ್ವಾತಂತ್ರ್ಯ ಎಂದು ಅವರಿಗೆ ನಡೆಸುವುದು, ಅವರಿಗೆ ತೆಗೆದುಕೊಳ್ಳುವಂಥ ಸಹಕಾರ ಸಂಘ. ಇಲ್ಲಿ ಸದಸ್ಯರಿಗೆ ಅಧಿಕಾರ ಇತ್ತು, ಅದಕ್ಕೆ ಸರ್ಕಾರದವರನ್ನು ಕೈ ಹಾಕುವ ಕಡಿಮೆ ಮಾಡಿದ್ದಾರೆ. ಅದರ ಅಡಿಯಲ್ಲಿ ನಮ್ಮ ಜನಚೇತನ ಸಂಘಗಳು ಸಹಕಾರಿ ನೋಂದಾಯಿಸಲ್ಪಟ್ಟು ಈಗ 4 ವರ್ಷ ಆಯಿತು. ಅದರಲ್ಲಿ ನಿಷ್ಠಾವಂತ ನಿರ್ದೇಶಕರಿದ್ದು ಮತ್ತೆ ಒಳ್ಳೆಯ ಉಪನಿಧಿಗಳನ್ನು ಮಾಡಿರ್ತಾರೆ.
ಅದರಲ್ಲಿ ಜನರಿಗೆ ಅನುಕೂಲವಾದಂಥ ಉಪನಿಧಿ, ವಿದ್ಯಾವ್ಯಯ, ಸಣ್ಣ ಉಳಿತಾಯ, ಸಾಲ ಕೊಡುವುದು ಮತ್ತು ಇತರ ಕೆಲವು ವಿಷಯಗಳನ್ನು ಇಟ್ಟುಕೊಂಡು ಒಂದು ಉಪನಿಧಿಯನ್ನು ಮಾಡಿರುತ್ತಾರೆ. ಆಡಳಿತ ಮಂಡಳಿಯು ಆ ಉಪನಿಧಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ನಿಮಗೆ ಗೊತ್ತಿರುವಾಗೆ ಕಳೆದ ವರ್ಷ ಈಗ ಆಡಳಿತ ಮಂಡಳಿಯ 14 ಸಭೆಗಳು ಹಾಗೂ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ 15 ಸಭೆಗಳನ್ನು ಮಾಡಿರ್ತಾರೆ. ಇಲ್ಲಿ ಹೇಳುವುದಾದರೆ ಒಂದು ಸಹಕಾರಿಯು ಉದ್ಧಾರವಾಗುವುದು ಅಥವಾ ಹೇಳಬೇಕಿದ್ದರೆ ಮೇನ್ ಏನು ಬೇಕಾದರೂ ಎರಡು ಸದಸ್ಯರು ಬಂಡವಾಳ, ಸದಸ್ಯರು ಮತ್ತು ಬಂಡವಾಳ ಇದ್ದರೆ ಅದು ಅದರ ಬೆಂಬಲವು. ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ 1,300 ಜನ ಮೆಂಬರ್ ಇದ್ದಾರೆ. ಅವರಿಂದ 16 ಲಕ್ಷ ನಾವು ಶೇರ್ ಕಲೆಕ್ಷನ್ ಮಾಡಿದ್ದೇವೆ. ಇದು ಎಲ್ಲರಿಗೂ ಗೊತ್ತಿದ್ದು ಭಾರಿ ಕಡಿಮೆ ಇತ್ತು. ಶೇರ್ ವ್ಯಾಲ್ಯೂ 100 ರೂಪಾಯಿ ಮೌಲ್ಯ ಇದು ಗೊತ್ತಿರ್ಬೋದು. ಇದನ್ನು ನಾವು ವೆರಿ ಇಂಪಾರ್ಟೆಂಟ್ ಆಗಬೇಕಿತ್ತು ಶೇರ್. ಅದು ಎರಡಷ್ಟು ತೊಂದರೆ ಇಲ್ಲ. ಯಾರು ಎಲ್ಲ ಮೆಂಬರ್ಗಳಿಗೆ ಸಹಭಾಗಿಯಾಗಬೇಕು. ಸಹಭಾಗಿ ಆಗಿದ್ದರೆ ಬೆಳೆದಿಲ್ಲ. ಯಾರು ಒಂದು ಮಾಡಿದರೆ 14 ಲಕ್ಷ ಶೇರ್ ಮೇಲಾಗುವುದಿಲ್ಲ. ನಮ್ಮ ಶೇರ್ 30 ಲಕ್ಷ ದಾಟಿದ್ರೆ ನಮಗೆ ಇದು ಮಾಡಲಿಕ್ಕೆ ಆಗುವುದು. ಅದಕ್ಕೆ ನಮ್ಮ ಬೈಲೋದಿರುವ ಪ್ರಕಾರ 5 ಕೋಟಿ ಅದಕ್ಕೆ ಶೇರ್ ಬೈಲೋದಿಗೂ ಅವಕಾಶ ಶೇರ್ ಕಟ್ಟಿದ್ರೆ 5 ಕೋಟಿ. ಈಗ ನಮಗೆ 16.5 ಲಕ್ಷ ನಮಗೆ 4 ವರ್ಷದಲ್ಲಿ 14 ಲಕ್ಷ ಅಲ್ಲಿ ಮಾಡಿ ಇದ್ದೇವೆ. ನಮ್ಮ ಉದ್ಯೋಗ ಸೊಸೈಟಿ ಮೇಲೆ ಹೋದರೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಗತ್ಯವೇ ಉಂಟು. ಇಲ್ಲದ್ರೆ ಸೊಸೈಟಿ ಮೇಲೆ ಹೋಗಲಿ ಮಾಡಿ ಸದಸ್ಯಗಳು ಗೌರವ ಕೊಡಬೇಕಷ್ಟೇ. ಮತ್ತೆ ಸಹಭಾಗಿತ್ವ ನೀವು ಎಲ್ಲರಿಗೂ ಸೇರಬೇಕು. ಸೇರಿದ್ರೆ ಆಗುದಿಲ್ಲ. ನೋಡಿ ಇದರಲ್ಲಿ 990 ಜನ ಮೆಂಬರ್ ಆಗಿದ್ದಾರೆ. ಇಷ್ಟೇ. ಉಳಿದರಲ್ಲಿ ಈಗ ಯಾವುದೇ ಒಂದು ಇದರಲ್ಲಿ ಪಾರ್ಟಿಷನ್ ಎಷ್ಟು 18%. ಈಗ ಇಲ್ಲಿ ಈಗ ನಮ್ಮ ಒಂದು ಸೈಡಲ್ಲಿ ಶೇರ್ ಕಟ್ ಆಗುತ್ತೆ ಠೇವಣಿ ಅಷ್ಟೇ ಒಂದು 2,39 ಲಕ್ಷ ಇದೆ. ಅದೆಲ್ಲ ಇದು SP ಅಕೌಂಟ್ ಇರೋದು. ಅದರಲ್ಲಿ ಅದರ ಮೇಲೆ ಬೆನಿಫಿಟ್ ಇಲ್ಲ. ನಮಗೆ ಠೇವಣಿ ಕಾಸ್ಟ್ 9% ಬಂದಿದೆ. 9% ಠೇವಣಿ ಕಾಸ್ಟ್ ಬಂದಿದೆ. ಅದರಿಂದ ನಾವೇನು ಆಗುತ್ತಿಲ್ಲ. 2 ಶೇರ್ಗಳಿಂದ ಇದು ಕೂಡ ಆದ ಕಾರಣ ಭಾರಿ ಕಷ್ಟ ಆಗ್ತದೆ. ಈಗ 2,29 ಲಕ್ಷದಲ್ಲಿ 1,29 ಲಕ್ಷ ಸೇವಿಂಗ್ ಅಕೌಂಟ್ ಅಲ್ಲಿ ಏನಿಲ್ಲ. 72 ಲಕ್ಷ ಮಾತ್ರ ಇರೋದು. ಅಲ್ಲಿಂದ ಕಳೆದು ಎರಡನೇ ನೀವು ಸದಸ್ಯರುಗಳಿಗೆ ಕೊಡುವಂಥ ಸಾಲ ಕೊಟ್ಟಿದೆ 77 ಲಕ್ಷದಲ್ಲಿ ನಾವು ಸಾಲ ಕೊಟ್ಟಿದ್ದೇವೆ. ಸಾಲ ಕೊಡುವಾಗ ಇವರು ಒಬ್ಬರಿಗೆ ಸದಸ್ಯರಿಗಾಗಿ ಅದು ರಿಕವರಿ ಮಾಡುವಾಗ ಬರುವಂಥ ಕಷ್ಟ ಭಾಳ ತಗೊಂಡು ಏನು ಇದು ಸಾಲ ಕೊಟ್ಟ ಕೂಡಲೇ ನಾವು ಮಾಡ್ತಾರೆ. ಅವರಲ್ಲಿ ಹೋಗಿರ್ತಾರೆ ಉದಾಹರಣೆಗೆ ಕಟ್ಕೊಡ್ತೀವಿ, ದಾರಾಪತಿ ಕಟ್ಕೊಡ್ತಿದ್ರು ಎಲ್ಲರೂ ಇದು ಮಾಡ್ತಾರೆ. ಮತ್ತೆ ಕಟ್ಟುವುದೇಗೆ ದಾರಾಪತಿ ಕಟ್ಕೊಡ್ತೀವಿ, ದಾರಾಪತಿ ಮಾಡೋದು. ಹಾಗೆ ಮಾಡಿ ನಾವೀಗ ದಾವೆ ಹಾಕಿದ್ದೇವೆ. ಒಬ್ಬರು ಸದಸ್ಯರ ಮೇಲೆ ನಾವು ದಾವೆ ಹಾಕಿದ್ದೇವೆ. ದಾವೆ ಹಾಕಿದ ಕೂಡಲೇ ಅವರು ಒಂದು ಹೆಚ್ಚಿನ ಮಾಡಿದ ಕೆಲಸ ಮಾಡಿ ಅಂತ ಪೊಲೀಸ್ ಪಕ್ಕಕ್ಕೆ ಹೋಗಿ ಹೇಳಿ ಇಲ್ಲಿ ಬಂದು ಹೇಳಿದ್ರು. ಅವರು ಮತ್ತೆ ಅವರು ತಂದು ಹಾಗೆ ಲೋನ್ 5,000 ಒಂದು 20,000 ಕಟ್ಟಬೇಕಾದ ಹೆಂಚು ಅಲ್ಲಿ 15,000 ಕಟ್ಟಿ ಲೋರಿಗೆ 5,000 ಕೊಡ್ತಾರೆ. ಇಲ್ಲಿ ಮತ್ತೆ ಕೂಗ್ತಾರೆ. ಸೊ ಸಾಲ ತೆಗೆದವರು ಕೂಡ ಅವರಿಗೆ ಕಟ್ಟಬೇಕಲ್ಲ. ಅದರ್ವೈಸ್ ಸೊಸೈಟಿ ಏನಾಗ್ತದೆ ಭಾರಿ ಕಷ್ಟದ ವಿಷಯ. ಈಗ ಸಾಲ ಕೊಡ್ತಾರೆ ಅಂದರೆ ನಮ್ಮಲ್ಲಿ ಈಗ ಸಾಧಾರಣ 65 ಜನ ಜಾಮೀನು ಸಾಲ ತೆಗಿದ್ದಾರೆ, 30 ಜನ ಡಿಪಾಸಿಟ್ ಸಾಲ ತೆಗಿದ್ದಾರೆ, 11 ಜನ ಸಂಸಾರ ಸಾಲ ಇದ್ದಾರೆ. ಒಟ್ಟಾರೆ 18% ಭಾಗವಹಿಸಿ ಟೋಟಲ್ ಮೆಂಬರ್ ಅಲ್ಲಿ 18% ಮಾತ್ರ ನಮ್ಮಲ್ಲಿ ಇದ್ದಾರೆ. ಅದೇನು ಮಾಡೋದು? 18% ಬಿಸಿನೆಸ್ ಆದರೆ ನಮ್ಮ ಸೊಸೈಟಿ ಎಲ್ಲಿ ಹೋಗ್ಬೋದು? ಇದೆಲ್ಲ ನಿಮ್ಮ ಸದಸ್ಯಗಳು ಆಲೋಚನೆ ಮಾಡಿ ನೀವೆಲ್ಲ ಭಾಗವಹಿಸಿ. ಜವಾಬ್ದಾರಿ ನಿಮಗೆ, ನಿಮ್ಮದೇ ಸೊಸೈಟಿ, ನಿಮ್ಮದೇ ಸ್ವತಂತ್ರ, ನಿಮ್ಮದೇ ಸ್ವಂತ, ನೀವೇ ನಡೆಸೋದು ಎಲ್ಲ ನಿಮ್ಮದೇ ಸವಾಲ. ಸೊ ಇದೆಲ್ಲ ಸ್ವಲ್ಪ ಗಮನಿಸಬೇಕು. ಮತ್ತೆ ಎರಡನೇ ಸಾಲದಾಯಿತು. ಮತ್ತೆ ಸಾಲದ ರಿಕವರಿಗೆ ನಾವು ಇಮಿಡಿಯೇಟಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ಸ್ವಲ್ಪ ನಮಗೆ ಕಷ್ಟ. ಈಗ 4ನೇ ವರ್ಷದಲ್ಲಿ ಏನಾಗಿದೆ, ನಾವು ನಮ್ಮ ಇದಂದರೆ ಸ್ವಲ್ಪ ಇದು ಸಾಲ ಕಡಿಮೆ ಅಂತ ಬಂದಿದೆ. ಇದು ಲಾಸ್ ನಷ್ಟ ಕಡಿಮೆ ಅಂತ ಹೇಳೋದು ಎಲ್ಲ ನೋಡಿ. ಈಗ ಕಡೆ ಈ ಸಲ 22,000 ಲಾಸ್ ಆಗಿದೆ. 22,000 ಲಾಸ್ ಆಗಿ ಕಾರಣದಲ್ಲಿ 7.9% ಇಂಟ್ರೆಸ್ಟ್ ಕೊಟ್ಟಿದ್ದೇವೆ ನಾವು ಡಿಪಾಸಿಟ್ಗೆ. ನಮಗೆ ಬರುವಂಥ ಲೋನ್ ಇಂಟ್ರೆಸ್ಟ್ ಕಡಿಮೆಯಾಗಿದೆ 2 ಲಕ್ಷ. ಇಲ್ಲಿ 22,000 ಲಾಸ್ ಆಗಿದ್ದು ಬರುವ ಲೋನ್ 2 ಆಗಿದೆ.
68,000 ಇದು ಸವಕಳಿ ಕೊಟ್ಟಿದ್ದೇವೆ. ಆದರೂ ನಮಗೆ 16,000 ಇದು TDS ಅದು ರಿವರ್ಸಲ್ ಕೊಟ್ಟರೆ ನಮಗೆ 5,000 ಲಾಸ್. ನಮಗೆ ಲಾಸ್ ಇಲ್ಲ, ಇದಿಲ್ಲ, 5,000 ಲಾಸ್ ಆಗಿದೆ. ಮತ್ತೆ ನಮ್ಮ ಇದರಲ್ಲಿ ನೀವು ಮುಂದಕ್ಕೆ ಈಗ ಕೆಲವು ಆಲೋಚನೆಗಳು ಮಾಡಿದರೆ ಶೇರ್ ಮಾಡಿದ್ರೆ ಆಗುವುದಿಲ್ಲ. ಡಿಪಾಸಿಟ್ ನಿಲ್ಲಿಸಿದ್ದೇವೆ, ಸಾಲವನ್ನು ಕೊಡುತ್ತದೆ, ಆ ಎಲ್ಲ ಎಲ್ಲ ಆಗ್ತೇವೆ. ಹಾಗೆ ನಾವು ಸತತ ಪ್ರಯತ್ನ ಮಾಡ್ತೇವೆ. ಇದನ್ನು ಅಲ್ಲಿ 18% ಅಲ್ಲ, ಇದರಲ್ಲಿ 40% ಭಾಗವಹಿಸಬೇಕು. ನೀವು ಜವಾಬ್ದಾರಾಗಿ ಪ್ರತಿ ಸೊಸೈಟಿಗೆ ಸಾಲ ಬೇಕು, ಡಿಪಾಸಿಟ್ ಎಲ್ಲ ಕೊಡಿ. ಡಿಪಾಸಿಟ್ ಇಟ್ಟವರು 20% ಇದೆ, 20% ಇದೆ. ಈಗ ಪಿಗ್ಮಿ ಅವರು 22% ಇದ್ದಾರೆ. ಸೊ ನೀವು ಮಾಡಿದ ಇನ್ಕಮ್ ಅದು ಇನ್ಕಮ್ ಎಲ್ಲ ಆಗುತ್ತೆ. ಅದೇ ಸರಿ ನಮ್ಮ ಬೈಗಳ ಪ್ರಕಾರ ಎಲ್ಲ ನಡೀತಾ ಇದೆ. ನೆಕ್ಸ್ಟ್ ಖಂಡಿತ ಲಾಭ ಆಗ್ತದೆ. ನಿಮ್ಮ 22,000 ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ ಉಂಟು. 16,000 ಯೂನಿವರ್ಸಿಟಿ ಬಂದು ಬೇಸ್. ಸೊ ಅವರು 5,000 ಮಾತಾಡ್ತಾರೆ. ಕಡೆದಾಗಿ ನಮ್ಮ ಬೈಲದಲ್ಲಿ ಸಮಾಜದಲ್ಲಿ ಹಿಂದುಳಿದ ವರ್ಗಗಳಿಗೆ ಆರ್ಥಿಕ ನೆರವು ಇದರಲ್ಲಿ ನಮ್ಮ ಅಧ್ಯಕ್ಷರು ಯಾವಾಗ ಎಂತ ಮಾಡಿದ್ರು ಕೊಡ್ಲಿಕ್ಕೆ ನಮ್ಗೆ ಆಗಲಿಲ್ಲ. ಅದರಲ್ಲಿಯೂ ಅದು ಯಾರೊಬ್ಬರು ಸದಸ್ಯರು ಬಂದು ಹೇಳಿದರು, ನಮ್ಮ ಅಧ್ಯಕ್ಷರಿಗೆ ಯಾರಿಗೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಈ ಸಭೆಯಲ್ಲಿ ಹೇಳ್ತಾರೆ ಅಧ್ಯಕ್ಷರು ಅಂತ ಹೇಳಿಲ್ಲ, ಅದೇ ಮೆಂಬರೊಬ್ಬರು ಅಂತ ಹೇಳಿದ್ರು. ಅವರ ಮಕ್ಕಳಿಗೆ ಅವರು ಸ್ವಂತ ಕೈಯಿಂದ ಪಾಕೆಟಿಂದ ಹಾಕಿ ಕೊಟ್ಟಿದ್ದಾರೆ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು. ಹಾಗೆ ಕೊಟ್ಟಿದ್ದಾರೆ ಅವ್ರು ಹೇಳುದಿಲ್ಲ, ಬಟ್ ಅವ್ರ ಮೆಂಬರ್ ಹೇಳಿದ ಅರ್ಥದಲ್ಲಿ ಹೇಳ್ತಾರೆ. ಅವರು ಹೇಳ್ತಾರೆ ಇತ್ತೀಚೆ ಕೊಡ್ತಾರೆ, ಎಜುಕೇಶನ್ ಕೊಡ್ತಾರೆ. ಅದೇ ರೀತಿ ನಮ್ಮ ಇವರು ಗಣೇಶ್ ಕೊಟ್ಟಿದ್ದಾರೆ, ನಮ್ಮ ಡೈರೆಕ್ಟರ್. ಈಗ ಇಂಥದ್ದಾದ್ರೂ ಆಚೆ ಓಡಿಕೊಂಡು ಬರೋದು ಅದು ಹುಷಾರಿದೆ. ಈಗ ಅವರಿಗೆ ನಮ್ಮ ತುಂಬ ಇದು ಈಗ ಆಫೀಸ್ಗೋಸ್ಕರ ಅದಕ್ಕೋಸ್ಕರ ಒಳ್ಳೆಯ ಹೆಲ್ಪ್ ಮಾಡೋದು. ಮತ್ತು ಕಡೆಯದಾಗಿ ನಿಮ್ಮೆಲ್ಲರ ಸಹಭಾಗಿತ್ವ, ನಿಮ್ಮದೇ ಚಿತ್ರ ನಿಯಂತ್ರಣ ನೀವೇ ನಿರ್ವಹಿಸುವುದು, ನೀವೆಲ್ಲ ಬರಬೇಕು. ಮೆಂಬರ್ ಆಗಿ ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಉತ್ತಮವಾದ ಮಾರ್ಗದರ್ಶನ ಕೂಡ ಮಾಡಿದ್ವಿ. ಮುಂದಕ್ಕೆ ನಾವಿಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಗುರುತಿಸಬೇಕಾಗಿದೆ. ಶ್ರೀಮತಿ ಗಂಗಾ ಜನಾರ್ದನ ಇವರು ಸಮಾಜ ಸೇವಕಿ. ದಯವಿಟ್ಟು ಅವರ ವೇದಿಕೆಗೆ ಬಂದು ನಮ್ಮ ನಿರ್ದೇಶಕಿಯವರಿಂದ ಹೋಗಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ನೆರೆದಿರುವ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ಮಾತಾಡಕ್ಕೆ ಆಗ್ತಿಲ್ಲ ಸರ್, ಮತ್ತು ನಾನು ನಿಮ್ಮೊಟ್ಟಿಗೆ ಈಗಾಗಲೇ ಕ್ಷೇತ್ರದಲ್ಲಿ ಸಹಭಾಗಿಯಾಗಿದ್ದೆ. ನಿಮ್ಮ ಗುಣ ನಡತೆ ಮತ್ತು ಕಾರ್ಯ ವೈಖರಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಒಬ್ಬರು ಹಿರಿಯ ಬ್ಯಾಂಕ್ ಅಧಿಕಾರಿ ಅವರು ಎರಡು ಮಾತು ಹೇಳಿದ್ರು. ಒಂದು ಸಂಘ ಸಂಸ್ಥೆ ಅಂದರೆ ಅದರಲ್ಲಿರುವ ನಿರ್ದೇಶಕರನ್ನು ನೋಡಿದ್ರೆ ನಾವು ಜಸ್ಟಿಫೈ ಮಾಡ್ಬೋದು, ಅದು ಹೇಗೆ ನಡೀತದೆ. ಆದರೆ ಅವರನ್ನು ಜಸ್ಟಿಫೈ ಮಾಡೋದು ಮಾತ್ರ ಅಲ್ಲ ಸರ್, ನಮ್ಮ ಕರ್ತವ್ಯ ಅದನ್ನು ಉಳಿಸಿ ಬೆಳೆಸಿ ಅದನ್ನು ಉತ್ತಮ ಸ್ಥಾನಕ್ಕೆ ಕೊಂಡೋಗ್ಲಿಕ್ಕೆ ನಾವು ನೀಡಿದ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ಸಂಘ ಸಂಸ್ಥೆ ಬೆಳೆದು ನಿಲ್ಬೋದು. ನಮ್ಮನ್ನು ಈಗಾಗಲೇ ಅಪೋಸಿಷನ್ ಅಂತ ಹೇಳ್ಬೋದು ನಾವು. ಈಗ ಯಾಕಂದ್ರೆ ನಾವು ಮಕ್ಕಳನ್ನು ಸಂಸ್ಥೆ ಮಾಡಿ ಒಟ್ಟಿಗೆ ಇದ್ದು ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೆವು. ಈಗ ನಮಗೆ ಸದ್ಯದಲ್ಲಿ ಗೌರ್ಮೆಂಟ್ ಟೀಚರ್ಸ್ ಆಗಿ ಅವರು ಇದ್ದಾರೆ. ಆದರೆ ನಾವು ಇಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇರುವ ಡೈರೆಕ್ಟರ್ ಒಳ್ಳೆ ಕೈ ಹಾಕಿ ಸಮಾಜ ಸೇವೆ ಮಾಡಬೇಕು ತೊಡಗಿದ್ದಾರೆ. ಯಾಕಂದ್ರೆ ಆ ಫೀಲ್ಡ್ ಆಗಿ ಬರ್ಬೇಕಾದ್ರೆ ನಾವು ಅಪೋಸಿಷನ್ ಆಗಿ ಬೇರೆ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅಂತ ಅದನ್ನು ಒತ್ತಿ ನಿಂತು ಕೊಟ್ಟು ಈಗ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಇದು ಕೇವಲ 4 ವರ್ಷ. ಇನ್ನೊಂದು 2 ವರ್ಷದಲ್ಲಿ ಈ ಸಂಸ್ಥೆಯನ್ನು ನಾವು ಅವರ ಲೆವೆಲಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಹೆಚ್ಚು ಹೆಚ್ಚು ಸತ್ಯವಾದ ಸಂಘವನ್ನು ನಾವು ಹುಟ್ಟಾಕಿ
ಅವರ ಹತ್ರ ಕಲೆಕ್ಷನ್ಸ್ ಎಲ್ಲ ಮಾಡಿ ಮತ್ತೆ ಡಿಗ್ರಿ ಕಲೆಕ್ಷನ್ಸ್ ಮತ್ತೆ ಕೆಲವೆಲ್ಲ ಲೋನ್ ಇದೆಲ್ಲ ನಾವು ಮಾಡಿದ್ರೆ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಬೆಳೆಸ್ಬೋದು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ನಾಳೆ ಕೂತ್ಕೊಂಡು ಭಾಷಣ ಮಾಡಿ ಹೇಳಿಕ್ಕೆ ಆಗುತ್ತಿಲ್ಲ. ನಾವು ಹೆಚ್ಚು ಒಟ್ಟಿಗೆ ಸೇರಿ ನಮ್ಮ ಪ್ರಯತ್ನವನ್ನು ಮಾಡಿ ಇದನ್ನು ಯಶಸ್ವಿ ಆಗಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ಉತ್ತಮವಾದ ನಿಮ್ಮ ಅನಿಸಿಕೆ ಹಾಗೂ ತಮ್ಮ ನಾವು ಸ್ವೀಕರಿಸುತ್ತ ಪುಷ್ಪಕ್ಕೆ ಕೂಡ ನಿಮಗೆ ಧನ್ಯವಾದಗಳು. ಮೊದಲಿಗೆ ಶ್ರೀಯುತ ಜನಾರ್ದನ್ ಸಂಪಡಿ ಇವರು ಕೇರಳ ಗ್ರಾಮೀಣ ಬ್ಯಾಂಕಿನ ರೀಜನಲ್ ಮ್ಯಾನೇಜರ್ ಆಗಿ ಇಂದು ನಮ್ಮ ಇದರ ಸದಸ್ಯರಾಗಿ ನಮ್ಮ ಸಂಸ್ಥೆಯ ಸದಸ್ಯರಾಗಿ ಕೂತಿದ್ದಾರಲ್ಲ ಕೂತು ಅವರ ಏನು ಅನುಭವ ಇದೆ ಅದನ್ನು ನಮ್ಮಲ್ಲಿ ಅವರು ದಾಮೋದರ ಸಂಭವ ಇದೆ. ಅವರು ಇಂದು ನಮ್ಮ ಹೆಸರಿನಲ್ಲಿ ಕುಳಿತುಕೊಂಡು ಬಹಳ ಉತ್ತಮವಾದ, ಯಾಕಂದ್ರೆ ಅವರಲ್ಲಿ ಇರುವಂತಹ ಒಂದು ಅನುಭವವನ್ನು, ಯಾಕಂದ್ರೆ ಒಂದು ಮನುಷ್ಯರಿಗೆ ತುಂಬಾ ಅನುಭವಗಳು ಇರ್ತದೆ. ಅದನ್ನು ಒಂದು 10 ಜನರಲ್ಲಿ ಹಂಚಿಕೊಂಡ್ರೆ ಮಾತ್ರ ಅದಕ್ಕೆ ಪ್ರಯೋಜನ ಬರುವುದು ಅಲ್ಲದೆ ಒಬ್ಬನನ್ನೇ ಇಟ್ಟುಕೊಂಡು ಅದೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. 10 ಜನ ಕೂಡ ನಮ್ಮೊಟ್ಟಿಗೆ ಸಹಕರಿಸಿ ಅದನ್ನು ಪ್ರಯೋಗಿಸುವಂತ ಆಗುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂದು ನಮ್ಮ ಈ ಸಭೆಗೆ ಬಂದು 2 ಮಾತುಗಳನ್ನು ಆಡಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಶ್ರೀಯುತ ನಮ್ಮ ಅಧ್ಯಕ್ಷರಾದಂತಹ ರವೀಂದ್ರ ಯುವಕರಿಂದ ಮುಖ್ಯವನ್ನು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡಿದ್ದೇನೆ. ಧನ್ಯವಾದಗಳು. ನಮ್ಮ ಸಿಬ್ಬಂದಿಗಳೇ, ನಿಮ್ಮ ಇದೇ ರೀತಿ ಸಹಕಾರ ಹಾಗೂ ನಿಮ್ಮ ಅನುಭವ ಪ್ರತಿದಿನ ನಮ್ಮಲ್ಲಿ ತಿಳ್ಕೊಳ್ತಿರಬೇಕು, ನಮ್ಮಲ್ಲಿ ಹಂಚಿಕೊಳ್ಳಬೇಕು. ನಮ್ಮ ಮೇಲೆ ಪ್ರೀತಿ ಇಟ್ಟು ಯಾವಾಗಲೂ ನೀವು ನಮ್ಮ ಸಂಸ್ಥೆಗೆ ನಿಮಗೆ ನಾವು ಸ್ವಾಗತವನ್ನು ಬಯಸುತ್ತೇವೆ. ನಾನು ನನ್ನನ್ನು ಇಷ್ಟೆಲ್ಲ ನಿಮಗೆ ನೀವು ಒಂದು ಗೌರವಿಸುವುದು ನನಗೆ ತುಂಬಾ ಸಂತೋಷವಾಗಿದೆ. ಅಂದರೆ ನಾನು ಬ್ಯಾಂಕಿಂದ ರಿಟೈರ್ಡ್ ಆದ ನಂತರ ಸಮಾಜ ಸೇವೆ ಅಂದರೆ ನಾನು ನಿಮ್ಮ ದೇವಸ್ಥಾನದ ಜವಾಬ್ದಾರಿಯನ್ನು ಇಟ್ಟುಕೊಂಡು ನಮ್ಮ ಜಾತಿ ಇರ್ತಲ್ಲ ಬಾಕಿ ಸಾರ್ವಜನಿಕ ಕ್ಷೇತ್ರದ ಜವಾಬ್ದಾರಿ ಇನ್ನೊಂದು ಸಂಖ್ಯೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ಆದ ಕಾರಣ ನಾವು ಮೊದಲೇ ಸ್ಟಾರ್ಟಿಂಗಿಗೆ ನಾನು ಮೆಂಬರ್ ಆಗಿದ್ದೆ. ಆದರೆ ಬರ್ಲಿಕ್ಕೆ ಆಗಲಿಲ್ಲ. ನಾನು ಜಾಸ್ತಿ ನಾವು ಕೆಲಸ ಮಾಡಿದ್ದು ಕಾಸರಗೋಡು ಭಾಗದಲ್ಲಿ. ಆದ ಕಾರಣ ಅಲ್ಲಿಗೆ ನಾನು ಅದಕ್ಕೆ ಹೋಗ್ತಾ ಇದ್ದೆ. ಈಚೆಗೆ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಈಗ ಅಲ್ಲಿ ಬ್ರಹ್ಮ ಕೆಲಸ ಆಯಿತು, ಜೀರ್ಣೋದ್ಧಾರ ಆಯಿತು. ಒಂದು 30 ದಿವಸ ಅಲ್ಲಿ ಸಂಗ್ರಹ ಮಾಡಿ ಆ ದೇವರ ಸೇವೆ ಮಾಡಲಿಕ್ಕೆ ನನಗೆ ಮಾಡ್ಲಿಕ್ಕೆ ಆಯಿತು. ಆದ ಕಾರಣ ಬರ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಎಲ್ಲ ಮೀಟಿಂಗ್ಗೆ ಬರಬೇಕು ಅಂತ ಉದ್ದೇಶ ಇತ್ತು. ಆದರೆ ಅಲ್ಲಿಂದ ಬರುವಾಗ ಇಲ್ಲಿ ಮೀಟಿಂಗ್ ಮುಗಿದಿರ್ತದೆ. ಆದ ಕಾರಣ ಆಗಲಿಲ್ಲ. ಏನಾದರೂ ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಮತ್ತೆ ನಾನು ನೀವು ಲೋನ್ ಕೊಟ್ಟ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಈಗ ಒಂದು ಹೊಸ ಕಾನೂನು ಬಂದಿದೆ, ಸಿಬಿಲ್ ಅಂತೇಳಿ. ಅದು ಭಾರತ ಸೊಸೈಟಿಗೆಲ್ಲ ಇಲ್ಲ. ಸಿಬಿಲ್ ಅಂದರೆ ಸಿಬಿಲ್ ಇಲ್ಲದೆ ಕಾಲಕ್ಕೆ ನಿಮಗೆ ಗ್ರೇಡಿಂಗ್ ಇಲ್ಲದಿದ್ರೆ ನಿಮಗೆ ಲೋನ್ ಸಿಗುವುದಿಲ್ಲ. ಯಾರು ಲೋನ್ ಕಟ್ಟದವರು ಇದ್ದಾರೆ ಅವರಿಗೆ ಮತ್ತೆ ಲೋನ್ ಸಿಗುವುದೇ ಇಲ್ಲ. ಯಾವ ಬ್ಯಾಂಕಿನಲ್ಲಿ ನೀವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಿ ನೀವು ಲೋನ್ ತಗೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ ತೆಗಿತಾರೆ, ನಿಮ್ಮ ಸಿಬಿಲ್ ರೇಟಿಂಗ್ ನೋಡ್ತಾರೆ. ಸಿಬಿಲ್ ರೇಟಿಂಗ್ ಅಲ್ಲಿ ಕಡಿಮೆ ಆದರೆ ಖಂಡಿತವಾಗಿ ಯಾವ ಬ್ಯಾಂಕಿಗೆ ಹೋದ್ರು ಏನಾದರೂ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲಮ್ಮ, ಈಗ ಇಲ್ಲಮ್ಮ, ಈಗ ಇಂಥ ತೊಂದರೆ ಉಂಟು ಅಂತ ಹೇಳಿ ನಿಮ್ಮನ್ನು ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಆದ ಕಾರಣ ಲೋನ್ ತೆಗೆಯುವುದು ದೊಡ್ಡಲ್ಲ, ಅದನ್ನು ಖಂಡಿತವಾಗಿ ಕರೆಕ್ಟಾಗಿ ಕಟ್ಟಬೇಕು. ಇನ್ನೊಂದು ಮೆಲ್ಲಗೆ ಈಗ ತಾನೇ ಸೆಂಟ್ರಲ್ ಗವರ್ಮೆಂಟ್ ಈ ಕೋಆಪರೇಟಿವ್ ಬ್ಯಾಂಕ್ ಅನ್ನೆಲ್ಲ ಅವರು ಅದರ ಒಳಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಆದ ಕಾರಣ ಯಾರು ಲೋನ್ ತೆಗೆದ್ರು ಸಹ ಅದನ್ನು ಸರಿಯಾಗಿ ಕಟ್ಟದಿದ್ರೆ ನಿಮ್ಗೆ ಎಲ್ಲಿಯೂ ಸಿಗುತ್ತಿಲ್ಲ. ನೀವು ಕರೆಕ್ಟ್ ಆಗಿ ಕಟ್ಟಿದ್ರೆ ನಿಮ್ಗೆ ತಾಕತ್ತಿಲ್ಲೇ ಲೋನ್ ಕೊಡ್ತಾರೆ. ನಿಮ್ಮ ಸಿಬಿಲ್ ರೇಟಿಂಗ್ ನೋಡಿದ ಕೂಡಲೇ ಓ ಈಗ ಇಂಥ ಮನುಷ್ಯ ಒಂದು ಇಷ್ಟು ರೇಟಿಂಗ್ ಇದೆ, ಇವನಿಗೆ ಲೋನ್ ಕೊಡದಿದ್ರೆ ಹೇಗೆ ಅಂತ ಹೇಳಿ ಕೂಡಲೇ
ನಿನ್ನೆ ಅವರು ಹೆಡ್ ಆಫೀಸಿಗೆ ತಲುಪಿಸ ಹೀಗೆ ನೋಡ್ಕೊಳ್ಳೋದಂತ ಹೇಳಿದ್ರೆ ಎಲ್ಲ ರಿಲ್ಯಾಕ್ಸೇಷನ್ ಮಾಡ್ತಾರೆ. ನಿಮ್ಮ ಸೆಕ್ಯೂರಿಟಿ ಅದನ್ನೆಲ್ಲ ಆ ರೂಲ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಮಾಡ್ತಾರೆ. ನೀವು ಎಷ್ಟು ದೊಡ್ಡ ನನ್ನಾಗೆ ದಪ್ಪ ಇದ್ರು ಸಹ ನೀವು ಬ್ಯಾಂಕಿಗೆ ಹೋದ ಕೂಡಲೇ ಮೊದಲೆಲ್ಲ ಹಾಗೆ ಸ್ವಲ್ಪ ದಪ್ಪ ಹಾಗೆ ಹೀಗೆ ಒಂದು 2-4 ಸ್ಪೂನಲ್ಲಿ ಇಟ್ಕೊಂಡು ಹೋದ್ರೆ ಬ್ಯಾಂಕಿನ ಮ್ಯಾನೇಜರ್ ಒಬ್ಬ ದೊಡ್ಡ ಕಳ್ಳಾಗಿರ್ಬೋದು. ಆದ್ರೆ ಹಾಗೆ ಮಾಡುವಂತ ಒಂದು ಪರಿಸ್ಥಿತಿ ನೋಡೋ ಸರ್ ಕೂಡೋ ಸರ್ ಅಂತೆಲ್ಲ ಇದೆ. ಎಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ತಂದು ಕೊಡ್ತಾರೆ. ಅದೇ ನಾನು ಹೇಳಿದ್ದು, ಪಾಪದವರು ಹಾಗೆ ಮಾಡುದಿಲ್ಲ, ಅವರಿಗೆ ಗೊತ್ತಿಲ್ಲ, ಅವರು ಮಾಡುವುದಿಲ್ಲ. ಅದಕ್ಕೆ ಯಾರಾದ್ರೂ ವಿದ್ಯುತ್ ಹಾಕಿದ್ರೆ ಮಾತ್ರ ಅವರು ಮಾಡ್ತಾರೆ. ಆದ ಕಾರಣ ನಾವು ಹೇಳುವುದೇನೆಂದ್ರೆ, ಈ ನೋಟ್ ನೀವು ಕರೆಕ್ಟ್ ಆಗಿ ಕಟ್ಟಿಬಿಡಿ. ನೀವು ಊಟ ಮಾಡದಿದ್ರೆ ಕೇಳುವವರು ಯಾರಿಲ್ಲ, ನಿಮ್ಮ ಹೊಟ್ಟೆ ಮಾತ್ರ ಕೇಳ್ತಾರೆ, ಮತ್ತೆ ನಿಮ್ಮ ಮನೆಯವರು ಕೇಳ್ತಾರೆ, ನೀವು ಊಟ ಮಾಡೋದಿಲ್ಲಲ್ಲ. ಆದ್ರೆ ಲೋನ್ ನೀವು ಕಟ್ಟದಿದ್ರೆ ಇಡೀ ನಮ್ಮ ಎಲ್ಲಿ ಹೋದ್ರು ಸರ್ ನಿಮಗೆ ಲೋನ್ ಸಿಗ್ತದೆ. ನಿಮ್ಗೆ ಫೋನಲ್ಲಿ ಈಗ ನಿಮ್ಗೆ ಲೋನ್ ಬೇಕಾ, ಅಷ್ಟು ಬೇಕಾ, ಎಷ್ಟು ಬೇಕಾ ಅಂತ ಹೇಳ್ತಾರೆ. ಲಾಸ್ಟಿಗೆ ನೀವು ಅಲ್ಲಿ ಹೋದ ಕೂಡಲೇ ಸಿಬಿಲ್ ರೇಟಿಂಗ್ ಅವ್ರು ಕೊಡ್ತಾರೆ. ಆ ಸಿಬಿಲ್ ರೇಟಿಂಗ್ ಇಲ್ಲ ಇದ್ರೆ ನಿಮಗೆ ಲೋನ್ ಸಿಗುತ್ತದೆ. ಆದ ಕಾರಣ ಲೋನ್ ತೆಗೆದವರೆಲ್ಲ ಊಟ ಮಾಡದಿರುವಾಗಲೂ ಲೋನ್ ಕಟ್ಟಬೇಕು ಅಂತ ಹೇಳುವಂತ ಒಂದು ಮಾತನ್ನು ಹೇಳ್ತಾ ಸಾರಿ, ನಾನು ಒಂದು ಇಷ್ಟೆಲ್ಲ ಮಾತಾಡಲಿಕ್ಕೆ ಆಯ್ತು. ಧನ್ಯವಾದಗಳು ಹೇಳ್ತಾ ಈ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರಿಗೂ ಮತ್ತು ನನ್ನನ್ನು ಕೇಳಿದಂತ ಈ ಎಲ್ಲ ಸಾಮಾನ್ಯ ಸದಸ್ಯರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಎರಡು ಮಾತನ್ನು ತಿಳಿಸುತ್ತೇನೆ. ನಮ್ಮ ಉತ್ತಮ ಸಲಹೆಯನ್ನು ನಾವು ಮುಂದಕ್ಕೆ ಸಹಕರಿಸುತ್ತೇವೆ. ಅದೇ ರೀತಿ ತಾವು ಕೂಡ ನಮ್ಮಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿ ನಮ್ಮಲ್ಲಿ ಇಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ನಿರ್ದೇಶಕರಲ್ಲಿ ಯಾರಾದರೂ 2 ಮಾತು ಮಾತಾಡುವುದಾದರೆ ದಯವಿಟ್ಟು ನಾವು 2 ಮಾತು ಯಾರಾದರೂ ಒಬ್ಬರು ನಮ್ಮ ಸಲಹೆಗಳನ್ನು ಅಥವಾ ನಮ್ಮ ಅನಿಸಿಕೆಗಳನ್ನು ನಮ್ಮಲ್ಲಿ ಹಂಚಿಕೊಳ್ಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತೇವೆ. ದಯವಿಟ್ಟು ಉಪಾಧ್ಯಕ್ಷರಾದಂಥ ರಾಜೀವ್ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿದ್ದೇವೆ. ಶ್ರೀ ಭಗವತಿ ದೇವಿಯ ವೇದಿಕೆಗೆ ಆಸೀನರಾಗಿರುವ ಆತ್ಮೀಯ ಅಧ್ಯಕ್ಷರಾದ ರವೀಂದ್ರ ಅವರೇ, ಎಲ್ಲ ನಿರ್ದೇಶಕರು ನಿರ್ದೇಶಕಿಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಸದಸ್ಯರೇ, ಎಲ್ಲರಿಗೂ ವಂದನೆ ಮಾಡೋರಿಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನಮ್ಮಲ್ಲಂದರೆ ಸ್ವಲ್ಪ ರಿಕವರಿ ಸ್ವಲ್ಪ ಮಂದಗತಿ ಇದೆ. ಯಾಕಂದ್ರೆ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ಆಲ್ರೆಡಿ ನಮ್ಮಲ್ಲಿ ಇವಾಗ ಒಂದು ದಾವೆ ಬಗ್ಗೆ ಹೇಳಿದರು ಇವರು ಕುಂಜಂಬು ಸರ್. ಯಾಕಂದರೆ ಸುಮ್ಮನೆ ಅನಾವಶ್ಯಕ, ಯಾಕಂದರೆ ನಮಗೂ ಉಪಾಯ ಇಲ್ಲ. ಏನಾದರೂ ಇದ್ರು ನಾವು ಲೀಗಲ್ ಆಗಿ ಹೋಗಲೇಬೇಕಾಗುತ್ತೆ. ಒಂದು 2-5 ಅಂತ ನೋಡ್ಬೋದು, ಅದಕ್ಕಿಂತ ಜಾಸ್ತಿ ಆದರೆ ನಾವು ಲೀಗಲ್ ಆಗಿ ಹೋಗಲೇಬೇಕಾಗುತ್ತೆ. ಯಾಕಂದರೆ ನಮಗೂ ಕೇಳ್ತಾರೆ, ಆಡಿಟ್ ರಿಪೋರ್ಟ್ ಆಗ್ತಾರೆ. ಅದು ದಯವಿಟ್ಟು ಎಲ್ಲರೂ ಸೂಕ್ತ ಟೈಮಲ್ಲಿ ಲೋನ್ ಕಟ್ಟುವಂಥ ಪ್ರಯತ್ನ ಪಡಿ ಅಂತ ಹೇಳಿ 2 ಮಾತುಗಳು. ಧನ್ಯವಾದ ರಾಜೀವ್ ಅವರಿಗೆ. ಅದೇ ರೀತಿ ನಮ್ಮ ವೇದಿಕೆಯ ಕೊನೆಯ ಮುಖ್ಯವಾಗಿರುವಂಥ ನಮ್ಮ ಎಲ್ಲರ ಅಧ್ಯಕ್ಷರಾದಂಥ ವೇದಿಕೆ ಅಧ್ಯಕ್ಷರು ಶ್ರೀಯುತ ರವೀಂದ್ರ ಅವರು ನಮ್ಮ ಎರಡು ರೀತಿಯ ಮಾತುಗಳನ್ನು ನಮ್ಮ ನಿರ್ದೇಶಕರಿಗೂ ಹಾಗೂ ಅಧಿಕಾರಿಗೂ ಕೊಟ್ಟು ಸಹಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿ. ವೇದಿಕೆಯಲ್ಲಿರುವ ಗೌರವಾನ್ವಿತ ಸದಸ್ಯರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಕಾರ್ಯದರ್ಶಿಗೂ ಹಾಗೂ ಗೌರವ ಸಲಹೆಗಾರರಾದ ಕುಂಜಪ್ಪರಿಗೂ ಮತ್ತು ನಮ್ಮ ನೌಕರರಿಗೂ ಹಾಗೂ ಈಗಾಗಲೇ ಒಂದು ಆಚಾರ ಪಾಠಗಳು ಅವರಿಗೂ ಕೂಡ ದಿವಸ ವೇದಿಕೆ ವಿಕಾಸ ಮಾಡಿದ ಸದಸ್ಯರಿಗೂ ಠೇವಣಿಗಳಿಗೂ ಮತ್ತು ಎಲ್ಲ ಸಾಲಗಾರರಿಗೂ ಗ್ರಾಹಕರಿಗೂ ಅಲ್ಲದೆ ನನ್ನ ಆತ್ಮೀಯ ಬಂಧುಗಳಿಗೂ ಎಲ್ಲರಿಗೂ ನಾವು ಇವತ್ತು 4ನೇ ಜನಜೀವನ ವಾರ್ಷಿಕೋತ್ಸವ ಲೆಕ್ಕ ಪರಿಶೋಧನೆಯ ಮಂಡಳಿಯನ್ನು ನಾವೆಲ್ಲರೂ ಇರುವ
ಬಹಳ ಸಂತೋಷದ ಸೇರಿದ್ದೇವೆ. ಇದೊಂದು ಬಹಳ ಖುಷಿಯಾದ ವಿಷಯ. ಜನತೆಯಿಂದ ಸಾಲ ಪಡೆದ ಗ್ರಾಹಕರು ಸಾಲಗಾರರು ಇದನ್ನು ಮುಕ್ತ ಸಮಾಜದಲ್ಲೂ ಕಟ್ಟಿದ್ದಾರೆ. ಕೆಲವರು ಕಟ್ಟಲಿಲ್ಲ, ಆದರೆ ಕೆಲವು ಸಮಸ್ಯೆಯಿಂದ ಕಟ್ಟಲಿಲ್ಲ, ಆದರೆ ಕಟ್ಟುತ್ತಾ ಬಂದಿದ್ದಾರೆ. ಆದರೆ ಸಾಲಗಾರರು ಯಾವುದೇ ಕಾನೂನನ್ನು ಪ್ರಸ್ತಾವ ಮಾಡದೆ ನಮ್ಮ ಸೊಸೈಟಿಗೆ ಸೊಸೈಟಿಯ ಪ್ರಗತಿ ಹೇಳಿದಕ್ಕಾಗಿ ಅವರು ಸಹಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಮತ್ತು ಉಪಾಧ್ಯಕ್ಷರು ಮತ್ತು ಗೌರವ ಸಲಹೆಯವರು ನಮ್ಮ ಆತ್ಮೀಯರಾದ ದಾಮೋದರ ಸಂಪುಡಿಯವರು ಬಹಳವಾಗಿ ಮಾತಾಡಿದ್ದಾರೆ, ತುಂಬ ಮಾತಾಡಿದ್ದಾರೆ. ನನಗೆ ಭಾರಿ ಖುಷಿಯಾಗಿದೆ. ಯಾಕಂದರೆ ಹಣ ತಗೊಂಡು ಹೋದರೆ ಅದನ್ನು ಆದಷ್ಟು ಬೇಗ ನೀವು ಕಟ್ಟಬೇಕಂತೇಳಿ ಅವರು ಭಾರಿ ಒಂದು ಗರಮಾಗಿ ಹೇಳಿದ್ದಾರೆ. ಯಾಕಂದರೆ ನನಗೆ ಭಾರಿ ಖುಷಿ ಆಯಿತು. ಕೆಲವರು ಹಣ ತಗೊಂಡು ಹೋದರೆ ಅವರಿಗೆ ಹಣ ನೆರವೇರುವುದಿಲ್ಲ. ಯಾವಾಗ ಕಟ್ಟೋದು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಸೆಕ್ರೆಟರಿ ಅವರು ಯಾವಾಗ ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ನಿಮಗೆಲ್ಲ ಕಾಸು ಜೀವ ಅಂತಂದರೆ ಕಟ್ಟಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಸಂಪುಡಿಯವರು ಭಾಳವಾಗಿ ಅದರ ವಿಷಯದಲ್ಲಿ ಮಾತಾಡಿದ್ದಾರೆ. ನಮಗೆಲ್ಲರಿಗೂ ಭಾರಿ ಖುಷಿ ಆಯಿತು. ಇವತ್ತಿನ ಜನತೆಯ ಸಂಖ್ಯೆ ಇನ್ನೂ ನಾವು ಬರುವ ವರ್ಷ ಇನ್ನೂ ಒಳ್ಳೆಯ ಕಾರ್ಯಕ್ರಮ, ಬೇರೆ ಬೇರೆ ಸಾಲ ವಿತರಣೆಯನ್ನು ಅಲ್ಲದೆ ಬೇರೆ ಬೇರೆ ವಾಹನ ಸಾಲ ಅದು ಎಲ್ಲ ಸಾಲವನ್ನು ನಾವು ಮಾಡುವ ಹಂತದಲ್ಲಿ ಇದ್ದೇವೆ. ಇದನ್ನು ನಾವು ಆಲೋಚನೆ ಮಾಡಿ ಡೈರೆಕ್ಟರ್ ಮಾಡಿ ಇದನ್ನು ನಾವೆಲ್ಲ ಘೋಷಣೆ ಮಾಡಿ ನೆರವೇರಿಸ್ತೇವೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಆಲೋಚಿಸ ಮತ್ತು ಎಲ್ಲರಿಗೂ ನಾನು ಶುಭಾಶಯಗಳಿಂದ, ಅಲ್ಲದೆ ಇವತ್ತಿನ ಪಾಲ್ಗೊಂಡವರ ಪ್ರೀತಿನ ಓನರಾದ ಚಂದ್ರಕಾಂತರವರಿಗೂ ಮತ್ತು ಎಲ್ಲರಿಗೂ ಶುಭಾಶಯಗಳಿಂದ ಮಾತುಗಳು ಮುಗಿಸ್ತೇನೆ. ಮುಂದೆ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಪ್ರಭಾವವಾಗಿ ಅದರ ಮುಕ್ತಾಯವನ್ನು ಕಾಣ್ತಾ ಇದೆ. ಕೊನೆಯ ಬಿಂದು ಕಾರ್ಯಕ್ರಮದ ಕೊನೆಯ ಬಿಂದು ಬಂದ ಅತಿಥಿಗಳನ್ನು ಹಾಗೂ ಬಂದ ಸದಸ್ಯರೆಲ್ಲರನ್ನು ಒಂದು ಅನುಕೂಲಕವಾಗಿ ಸ್ವಾಗತಿಸಿ ಆಗಿದೆ. ಅದೇ ರೀತಿ ಅವರನ್ನು ಧನ್ಯವಾದಗಳನ್ನು ಕೊಟ್ಟು ಅವರನ್ನು ಕಳಿಸುವಂಥ ಕೆಲಸ ನಮ್ಮ ನಿರ್ದೇಶಕಿಯಾದಂಥ ಶ್ರೀಮತಿ ಚಿತ್ರಕಲಾ ಅವರು ದಯವಿಟ್ಟು ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ನಮ್ಮ ವಾರ್ಷಿಕ ಸಭೆಯ ಕೇಂದ್ರ ಬಿಂದುವಾದ ನಮ್ಮ ಅಧ್ಯಕ್ಷರಾದ ರವೀಂದ್ರ ಸರ್ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮತ್ತು ನಮ್ಮ ಹಿರಿಯರಾದ ನಮ್ಮ ಕುಂಜಮಸೂರವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಕಾರ್ಯದರ್ಶಿಯಾದ ಮಾಲತಿ ರಾಜೇಶ್ ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಇನ್ನೊಬ್ಬರು ಸ್ಟಾಫ್ ಆಗಿ ಆಕಾಶ್ ಅವರಿದ್ದಾರೆ, ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಇವತ್ತಿನ ಅವಕಾಶವನ್ನು ಕೊಟ್ಟ ಹಾಲ್ ನಮ್ಮ ಚಂದ್ರಕಾಂತ್ ಅವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಶಕ್ತಿಯಾದ ನಮ್ಮ ಸದಸ್ಯರುಗಳು ಇವತ್ತು ಆದಿತ್ಯವಾದರೂ ಬಿಡುವಿನ ಸಮಯ ಮಾಡಿ ಒಂದೂವರೆ 2 ಗಂಟೆ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮಗದೊಮ್ಮೆ ನನ್ನ ಸದಸ್ಯರಿಗೆ ನೀವೆಲ್ಲರೂ ದಾಮೋದರ ಸರ್ ಹೇಳಿದಾಗೆ ಎಲ್ಲರೂ ಲೋನ್ ತೆಗೀರಿ, ಹಾಗೆ ಲೋನ್ ಸರಿಯಾಗಿ ಕಟ್ಟಿ ಮತ್ತು ಹಾಗೆ ವರ್ಷ ಹೋದಾಗೆ ನಮ್ಮಲ್ಲಿ ಡೆಪಾಸಿಟ್ ಇಡಿ, ನಮ್ಮನ್ನು ಎತ್ತರಕ್ಕೆ ಬೆಳೆಸುವ ಹಾಗೆ ಮಾಡಿ ಕೇಳಿ ಎಲ್ಲರ ನಾನು ಕೇಳಿಕೊಳ್ತೇನೆ. ಹಾಗೆ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಡಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಕೊಟ್ಟು ಸಂತರಿಸಿದಂಥ ನಮ್ಮ ನಿರ್ದೇಶಕಿ ಶ್ರೀಮತಿ ಚಿತ್ರಕಲಾ ಕೂಡ ನಾವು ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಸಾಧಾರಣ 3 ವರ್ಷದಿಂದ ಉತ್ತಮವಾಗಿ ಕೆಲಸ ಮಾಡಿ ನಮ್ಮ ಸಂಸ್ಥೆಯನ್ನು ಬಿಟ್ಟುಕೊಟ್ಟು ಈಗ ಬೇರೆ ಸಂಸ್ಥೆಗೆ ಹೋಗಿದ್ದಾರೆ. ಅವರು ಬಹಳ ಅಸಂಖ್ಯ ಯುವಚೈತನ್ಯ ಇದ್ದಂತಹ ವ್ಯಕ್ತಿ. ಅವರಿಗೂ ಕೂಡ ನಾನು ಸಂಘದ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅಲ್ಲದೆ ಇಂದಿನ ನಮ್ಮ ಒಂದು ಸ್ವಂತ ಸ್ವರ ನಿಮ್ಮ ಇಡೀಗೆ ಮುಖ್ಯವಾಗಿ ಮಾಡುವಂಥ ಈ
ಧ್ವನಿವರ್ಧಕದ ಕೆಲಸ ಮಾಡಿದಂಥ ಧ್ವನಿವರ್ಧಕದವರಿಗೂ ಕೂಡ ಧನ್ಯವಾದಗಳು ಕೊಟ್ಟು, ಅದೇ ರೀತಿ ಲಘುಪಾದ ವ್ಯವಸ್ಥೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಉಳಿದ ಲಘುಪಾದ ವ್ಯವಸ್ಥೆ ಇದೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೊಡ್ತಾ ಮುಂದಿನ ಕಾರ್ಯಕ್ರಮ ರಾಷ್ಟ್ರಗೀತೆ. ದಯವಿಟ್ಟು ಎಲ್ಲ ಎದುರಿದ್ದು ರಾಷ್ಟ್ರಗೀತೆಯನ್ನು ಹಾಡಿ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಕೊಡಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ನನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ನಮ್ಮ ನಿರೂಪಣೆ ಮಾಡಿದ ದಿನೇಶ್ ಸರ್ ಅವರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲವಿತರಂಗಾ, ತವ ಸ್ವನಾಮೇ ಜಾಗೆ ತವ ಸುಭಾಷಿತ ಮಾಗೆ, गाहे तव जय गाथा, जय जन मंगल गायक जय हे भारत भाग्य विधाता, जय हे जय हे जय हे जय जय हे. ದಯವಿಟ್ಟು ಬಂದಂತ ಸದಸ್ಯರಿಗೆ ವಿನಂತಿ, ಯಾರು ಕೂಡ